ಎಕ್ಸಸೈಸ್ 1.2 ಪ್ರಾಬ್ಲಮ್ಸ್ 3ರಿಂದ 10 ಪ್ರಾಬ್ಲಮ್ಸನ್ನು 10 ತನಕ ಪ್ರಾಬ್ಲಮ್ಸನ್ನು ಮಾಡೋಣ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ. ಸೊ ಪ್ರಾಬ್ಲಮ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಗೊತ್ತಾಗಬೇಕಾಗಿರೋದೇನೆಂದರೆ 1 ಮತ್ತು 1 ಫಂಕ್ಷನ್ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತೀನಿ. ಯಾವಾಗಲೂ ಎಫ್ ಎಲ್ಲಿಂದ ಎಲ್ಲಿಗೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಡ್ಬೋದು. ಇದು ರಿಯಲ್ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು, ನ್ಯಾಚುರಲ್ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಸೊ ರಿಯಲ್ ನಂಬರ್ಸ್ ಅಂದರೆ ಏನು, ನ್ಯಾಚುರಲ್ ಈ ಕ್ಲಿಯರ್ ಐಡಿಯಾ ನಿಮಗೆ ಇದ್ದರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ಹೇಳಿ ದಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು x2 ಅಂತ ಪ್ರೂವ್ ಮಾಡಿದ್ರೆ ಅದನ್ನು 1 ಅಂತೀವಿ. ಡಿಸ್ಟಿಂಕ್ಟ್ ಎಲಿಮೆಂಟ್ ಆ್ಯಸ್ ಡಿಸ್ಟಿಂಕ್ಟ್ ಇಮೇಜಸ್. ವೆರಸ್ ಆನ್ ಟು ಪ್ರೂವ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ಕೋಡೊಮೈನಲ್ಲಿ y ಇದೆ. ಕೋಡೊಮೈನಲ್ಲಿ ಪ್ರತಿಯೊಂದು yಗೆ ದೇರ್ ಈಸ್ ಅನ್ ಅ ವ್ಯಾಲ್ಯೂ ಕಾಲ್ಡ್ x ಇನ್ ದ ಡೊಮೈನ್ ಅಂತ ಪ್ರೂವ್ ಮಾಡಬೇಕು. ಆ್ಯಂಡ್ ದಟ್ ಸ್ಯಾಟಿಸ್ಫೈಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಆಗುತ್ತೆ ಅಂತ ತೋರಿಸ್ಬೇಕು. ಅಂದರೆ ಪ್ರತಿಯೊಬ್ಬ ಇಲ್ಲಿ yಗೆ ಇಲ್ಲೊಂದು ಎಕ್ಸ್ ಇದ್ದಾನೆ ಅಂತ ತೋರಿಸ್ಬೇಕು. ಆ ಎಕ್ಸ್ ವ್ಯಾಲ್ಯೂ ಯಾವ ರೂಪದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಫೈನ್, ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಥರ್ಡ್ ಕ್ವೆಶನ್ ನೋಡಿ, ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದು ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಈಸ್ ನೈದರ್ 1 ನಾರ್ ಆನ್ ಟು. ನೈದರ್ 1 ನಾರ್ ಆನ್ ಟು ಅಂತ ನೀವು ಪ್ರೂವ್ ಮಾಡಬೇಕು ಅಂತಂದರೆ ನೀವು ಎಕ್ಸಾಂಪಲ್ಸ್ ಕೊಟ್ಟರೆ ಸಾಕು. ಯಾವಾಗ ಅದು 1 ಅಲ್ಲ ಆನ್ ಟೂನೂ ಅಲ್ಲ ಅಂತ ಹೇಳಿದ್ರೆ ನೀವು ಸಣ್ಣದಾಗಿ ಒಂದು ನಂಬರ್ಸ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಸಾಕಾಗುತ್ತೆ. ಬಟ್ ಮೊದಲನೇದಾಗಿ ನಿಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಏನು, ಈ ಥರ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ನ ನೀವು ಫಸ್ಟ್ ಪ್ಯೂನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನು ಅಂತ ನಾನು ಇಲ್ಲೊಂದು ಚೂರು ಹೇಳಿಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ದ ವ್ಯಾಲ್ಯೂ ಇಸ್ ಗ್ರೇಟರ್ ಇಂಟಿಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಸೊ ಏನದರ ಅರ್ಥ ಏನು? ಹಾಗಾದರೆ ಏನು ಹೇಳುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಈ ಸಿಂಬಲ್ ನೀವು ಯೂಸ್ ಮಾಡ್ತೀರಾ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಓದ್ಕೊಳ್ತೀವಿ. 0 ಇಂದ -1ಗೆ ನೀವು ಏನೇ ವ್ಯಾಲ್ಯೂಸ್ ಕೊಟ್ಟರೂ ಕೂಡ ಅದು -1 ತೊಗೊಳುತ್ತೆ. 0 ಇಂದ 1ಗೆ ಏನೇ ವ್ಯಾಲ್ಯೂ ಕೊಟ್ಟರೂ ಕೂಡ ಅದು 0 ತೊಗೊಳುತ್ತೆ. ಅದರ ಅರ್ಥ ಏನು, ನಾನು 0.5 ಕೊಟ್ಟರೂ ಕೂಡ 0 ತೊಗೊಳುತ್ತೆ, 0.7 ಕೊಟ್ಟರೂ ಕೂಡ 0 ತೊಗೊಳುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ದಟ್ ನಂಬರ್. ಸೊ ಇಂಟಿಜರ್ ಮಾತ್ರನೇ ವ್ಯಾಲ್ಯೂಸ್ ಆಗ್ತಾ ಇರೋದು. ಇಲ್ಲೋ ನೀವು ನೋಡಬೇಕಾಗಿರೋದು ಇಂಟಿಜರ್ ಮಾತ್ರನೇ ವ್ಯಾಲ್ಯೂಸ್ ಆಗ್ತಾ ಇರೋದು. ಸೊ ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ನಾನು ಅಕಸ್ಮಾತ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.9 ಅಂತ ಕೊಟ್ಟಾಗ ದ ಆನ್ಸರ್ ಬಂದುಬಿಟ್ಟು 1 ಆಗುತ್ತೆ. ಯಾಕೆಂದರೆ 1ರಿಂದ 2 ಒಳಗಡೆ ನೀವು ಏನೇ ವ್ಯಾಲ್ಯೂಸ್ ಕೊಟ್ಟರು 1 ತೊಗೊಳ್ಳಿ ಅಂತ ಡೆಫಿನಿಷನ್ ಹೇಳ್ತೆ. ಇದು ಫಸ್ಟ್ ಪ್ಯೂರ್ ಡೆಫಿನಿಷನ್. ಇನ್ನು ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ ಹೇಗಿದೆ ಇದು. ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನೀವು ಎಕ್ಸ್ಗೆ ನಾನು ವ್ಯಾಲ್ಯೂಸ್ ಕೊಡ್ತಾ ಹೋಗಿದ್ದೀನಿ, ಎಕ್ಸ್ ಆ್ಯಕ್ಸಸ್ಸು ಎಷ್ಟೇ ವ್ಯಾಲ್ಯೂಸ್ ಕೊಟ್ಟರು ಕೂಡ ಅದು 1 ಹತ್ರನೇ ಇದೆ. ಅಂದರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ ಆದರೂ 1 ಹತ್ರ ಇದೆ, ಅಂದರೆ ಇದು 1 ಅಲ್ಲ. ಆನ್ ಟು ನೋಡಿ, ಆನ್ ಟು ವೈ ವ್ಯಾಲ್ಯೂಸ್ ಇದೆಯಲ್ಲ, ಆನ್ ಟು ನೀವೇನೇ ವ್ಯಾಲ್ಯೂಸ್ ಕೊಟ್ಟರು 1 ತೊಗೊಳುತ್ತೆ, 2 ತೊಗೊಳುತ್ತೆ, 0 ತೊಗೊಳುತ್ತೆ. ಇಂಟೀಜರ್ಸ್ ಮಾತ್ರನೇ ವ್ಯಾಲ್ಯೂಸ್ ಆಗ್ತಾಯಿದೆ. ಇಲ್ಲಿ ನೋಡಿ ವೈ ವ್ಯಾಲ್ಯೂಸ್ ಎಲ್ಲ ಇಂಟೀಜರ್ಸ್ ಮಾತ್ರ ಆಗ್ತಾಯಿದೆ. ಇಂಟೀಜರ್ಸ್ 3 ನೋಡಿ, ಇಲ್ಲಿ 3 ತಗೊಂಡಿದೆ 3. ಸೊ ಯಾವ ನಂಬರ್ಸು ಈ ವ್ಯಾಲ್ಯೂ 2 ಇಂದ 3 ಒಳಗಡೆ ಬರೋವಂಥ ವ್ಯಾಲ್ಯೂಸ್ ಎಲ್ಲ ಬಿಟ್ಟೋಗಿದೆ. ಇಂಟೀಜರ್ಸ್ ಬಿಟ್ಟು ಇನ್ನೆಲ್ಲ ವ್ಯಾಲ್ಯೂಸು ಬಿಟ್ಟೋಗಿದೆ. ಸೊ ಆದ್ದರಿಂದ ಇದು ಆನ್ ಟೂನೂ ಆಗಲ್ಲ. ಎಕ್ಸ್ಪ್ಲನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಕೊಡಬೇಕು, ದಟ್ ವಿ ಗೋಯಿಂಗ್ ಟು ಟ್ರೈ ಇಟ್ ಔಟ್. ನೋಡ್ಕೊಳ್ಳಿ ಎಕ್ಸ್ಪ್ಲನೇಷನ್ ಹೇಗೆ ಕೊಡೋದು. ಎಕ್ಸ್ಪ್ಲನೇಷನ್ ಸೊಲ್ಯೂಷನ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್, ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಲ್ವಾ, 2 ಮಾರ್ಕ್ಸ್ ಕೇಳುವಂಥ ಕ್ವಶನ್ನು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಫಸ್ಟ್ ಪಾಯಿಂಟ್ 1 ಚೆಕ್ ಮಾಡೋದಕ್ಕೆ ಎಫ್ ಆಫ್ 1.2 ಕೊಡೋಣ. 1.2 ಕೊಟ್ಟರು 1 ವ್ಯಾಲ್ಯೂ ತೊಗೊಳುತ್ತದು. ಎಫ್ ಆಫ್ 1.5 ಕೊಡೋಣ. 1.5 ಕೊಟ್ಟರು ಕೂಡ ಅದು 1 ತೊಗೊಳುತ್ತೆ. ಫಂಕ್ಷನ್ ಆ ಥರನೇ ಹೇಳ್ತಾ ಇರೋದು. 1 ಕೊಟ್ಟರು 1.7 1 ಕೊಟ್ಟರು ಕೂಡ 1 ತೊಗೊಳುತ್ತೆ. ಸೊ ಇದರಿಂದ ಕನ್ಕ್ಲೂಷನ್ ಹೇಳ್ಬೋದು, ಇಲ್ಲಿ 1.2 ಇದೆ, ಇಲ್ಲಿ 1.5 ಇದೆ, ಎರಡೂ ಈಕ್ವಲ್ ಟು 1, ಬಟ್ 2 ಡಿಫ್ರೆಂಟ್ ನಂಬರ್ಸ್. 1.2 ಬೇರೆ ನಂಬರು, 1.5 ನಂಬರು, ಬಟ್ ಅದ್ರ ಇಮೇಜ್ ಬಂದ್ಬಿಟ್ಟು ಸೇಮ್ ಆಗಿರೋದ್ರೆ ಎಫ್ ಈಸ್ ನಾಟ್ 1 ಅಂತ ಹೇಳ್ಬೋದು. ಎಫ್ ಈಸ್ ನಾಟ್ 1. ನೆಕ್ಸ್ಟು ಆನ್ ಟು ಅನ್ನೂ ಅಲ್ಲ. ಯಾಕೆ ಆನ್ ಟು ಅಲ್ಲ? ಆನ್ ಟು ಅಂದರೆ ಏನು, ವೈಯಲ್ಲಿರೋ ಎಲ್ಲ ವ್ಯಾಲ್ಯೂಸು ಇಮೇಜಾಗಿ ಆ್ಯಕ್ಟ್ ಮಾಡಬೇಕು. ನೋಡಿ ಇಲ್ಲಿಲ್ಲ, ಈ ನಂಬರ್ಸ್ ಎಲ್ಲ ಬಿಟ್ಟೋಗಿದೆ ನೋಡಿ, ಈ ನಂಬರ್ಸ್ ಎಲ್ಲ ಇಮೇಜಾಗಿ ಆ್ಯಕ್ಟ್ ಮಾಡ್ತಾಯಿಲ್ಲ. ಅಂದರೆ ಅರ್ಥ ರೇಂಜ್ ಆಫ್ ಎಫ್
ಈಸ್ ಆಲ್ವೇಸ್ ಈಕ್ವಲ್ ಟು ಇಂಟೀಜರ್ಸ್ ಮಾತ್ರ ತೊಗೊಳುತ್ತೆ. 1 2 3 ಈ ಕಡೆ -1 -2 -3 0 ಇದ್ದರೆ 0. ಸೊ ಇಂಟೀಜರ್ಸ್ ತೊಗೊಳ್ತಾ ಇದೆ. ದಟ್ ಈಸ್ ನಾಟ್ ಈಕ್ವಲ್ ಟು ದ ಕೋಡೊಮೈನ್ ಏನಿಲ್ಲ ರಿಯಲ್ ನಂಬರ್ಸು. ಸೊ ಅಷ್ಟು ಹೇಳಿದ್ರೆ ಸಾಕು, ಎಫ್ ಇಸ್ ನಾಟ್ ಆನ್ ಟು ಆಗುತ್ತೆ. ಎಫ್ ಇಸ್ ನಾಟ್ ಆನ್ ಟು. ಫೈನ್. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಇಷ್ಟು ಬರೆದ್ರೆ ಸಾಕು ನಿಮಗೆ 2 ಮಾರ್ಕ್ಸ್ಗೆ 2 ಪಾಯಿಂಟ್ ಬರೀಬೇಕು. ಶೋ ದಟ್ ದ ಮಾಡ್ಯುಲಸ್ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್, ಎಫ್ ಫ್ರಮ್ ಆರ್ ಟು ಆರ್, ರಿಯಲ್ ನಂಬರಿಂದ ರಿಯಲ್ ನಂಬರ್ಗೆ, ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಈಸ್ ನೈದರ್ ಆನ್ 1 ನಾರ್ ಆನ್ 2, ವೇರ್ ಮಾಡ್ ಆಫ್ ಎಕ್ಸ್ ಈಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಪಾಸಿಟಿವ್ ನಂಬರ್ ಕೊಟ್ಟಾಗ ಎಕ್ಸ್ ತೊಗೊಳ್ಬೇಕು, 0 ಕೊಟ್ಟಾಗ 0 ತೊಗೊಳ್ಳಿ. ಮಾಡ್ ಎಕ್ಸ್ ಈಸ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ನೆಗೆಟಿವ್. ಅಂದರೆ ಅರ್ಥ, ನೀವು ಮಾಡ್ ಎಕ್ಸ್ ತೊಗೊಂಡಾಗ ಅಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಂಡಾಗ ಯಾವಾಗಲೂ ಅದು ಪಾಸಿಟಿವ್ ಅಂತ ಹೇಳ್ತಾ ಇದೆ. ಡೆಫಿನಿಷನ್ ಪಾಯಿಂಟ್ ಆಫ್ ವ್ಯೂ ನೋಡಿ, ಇದ್ರ ಹೇಳ್ತಾ ಇರೋದು ಏನಿದರ ಅರ್ಥ ಅಂದರೆ, ಮಾಡ್ ಎಕ್ಸ್ ಜಾಗದಲ್ಲಿ ನೀವು 5 ತೊಗೊಂಡಾಗ ವ್ಯಾಲ್ಯೂ 5 ಆಗುತ್ತೆ. ಎಕ್ಸ್ ಜಾಗದಲ್ಲಿ -5 ಕೊಟ್ಬಿಟ್ರೆ -5 ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ಆಬ್ವಿಯಸ್ಲಿ 5 ಆಗುತ್ತೆ. ನೆಗೆಟಿವ್ ನಂಬರ್ಸ್ ಕೊಟ್ಟರು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ನಂಬರ್ಸ್ ಕೊಟ್ಟರು ಪಾಸಿಟಿವ್ ಆಗುತ್ತೆ. ಅಂದರೆ 5 ಅಬ್ಸಲ್ಯೂಟ್ ವ್ಯಾಲ್ಯೂ. ಇದು ಡೆಫಿನಿಷನ್ ಫಸ್ಟ್ ಪ್ಯೂನಲ್ಲಿ ಇರುವಂಥ ಡೆಫಿನಿಷನ್ ತಿಳ್ಕೊಳ್ಳಿ. ಇನ್ನು ಡಯಾಗ್ರಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅದಂತ. ಡಯಾಗ್ರಾಮ್, ಎಕ್ಸಿಗೆ ನಾನು 0 ಕೊಟ್ಟಾಗ 0, ಎಕ್ಸಿಗೆ 1 ಕೊಟ್ಟಾಗ 1 ತೊಗೊಳುತ್ತೆ, ಎಕ್ಸಿಗೆ -1 ಕೊಟ್ಟಾಗೂ 1 ತೊಗೊಳುತ್ತೆ. ಸೊ ಇಲ್ಲೇನಾಗುತ್ತೆ, 2 ಡಿಫ್ರೆಂಟ್ ನಂಬರ್ಸ್. ಎಕ್ಸಿಗೆ 2 ಕೊಟ್ಟಾಗಲೂ 2 ತೊಗೊಳುತ್ತೆ, -2 ಕೊಟ್ಟಾಗಲೂ ಕೂಡ 2 ತೊಗೊಳುತ್ತೆ. ಅಂದರೆ 2 ಬೇರೆ ನಂಬರ್, 2 ಬೇರೆ -2 ಬೇರೆ, ಬಟ್ ಎರಡಕ್ಕೂ ಒಂದೇ ವ್ಯಾಲ್ಯೂಸ್ ಬರ್ತಿದೆ ಅಲ್ವಾ. ದಿಸ್ ಈಸ್ ನಾಟ್ 1 1, ಕ್ಲಿಯರ್ಲಿ ನಾಟ್ 1 1. ಫೈನ್. ಎಕ್ಸ್ಪ್ಲನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಮಾಡಬೇಕಂದಾಗ, ಹೇಳಬೇಕಂದಾಗ ಸೊಲ್ಯೂಷನ್ ನೋಡ್ಕೊಳ್ಳಿ. ಸಿಂಪಲ್ 2 ಲೈನ್ಸಲ್ಲಿ ಬರೀಬೇಕು 2 ಮಾರ್ಕ್ಸ್ಗೆ. ಎಫ್ ರಿಯಲ್ ನಂಬರಿಂದ ರಿಯಲ್ ನಂಬರ್ಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಡೆಫಿನೇಷನ್ ಗೊತ್ತಾಗಿದೆ ನಿಮಗೆ, ಮಾಡ್ ಎಕ್ಸ್. ಫಸ್ಟ್ ಪಾಯಿಂಟ್ ಏನು, ಎಫ್ ಆಫ್ -1 ಕೊಡೋಣ. ಮಾಡ್ ಆಫ್ -1 1 ಬರುತ್ತೆ. ಎಫ್ ಆಫ್ 1 ಕೊಡ್ತೀನಿ, ಮಾಡ್ ಆಫ್ 1 ಅದು ಕೂಡ 1 ಬರುತ್ತೆ. -1 ಬೇರೆ ನಂಬರು, 1 ಬೇರೆ ನಂಬರು, ಬಟ್ ಎರಡಕ್ಕೂ ಇಮೇಜ್ ಸೇಮ್ ಆಗ್ತಾಯಿದೆ. ದೇರ್ ಫಾರ್ ಎಫ್ ಇಸ್ ನಾಟ್ 1 1 ಆಗುತ್ತೆ. ಆನ್ ಟು ಪ್ರೂವ್ ಮಾಡೋದಕ್ಕೆ, ಆನ್ ಟು ನೋಡಿ ವೆರಿ ಸಿಂಪಲ್. ವೈಯಲ್ಲಿರೋ ಎಲ್ಲ ಎಲಿಮೆಂಟು ಇಮೇಜಾಗಿ ಆ್ಯಕ್ಟ್ ಮಾಡಬೇಕು. ಇಲ್ಲಿ ನೆಗೆಟಿವ್ ನಂಬರ್ಸ್ ಬಿಟ್ಟೋಗಿದೆ ನೋಡಿ, ನೆಗೆಟಿವ್ ನಂಬರ್ಸು ಇಮೇಜಾಗಿ ಆ್ಯಕ್ಟ್ ಮಾಡ್ತಾನೆ ಇಲ್ಲ. ಈ ಡಯಾಗ್ರಾಮಲ್ಲಿ ನೋಡಿ, ನೆಗೆಟಿವ್ ನಂಬರ್ಸು ಇಮೇಜ್ ಅಲ್ಲ. ಅಂದರೆ ರೇಂಜ್ ಆಫ್ ಎಫ್ ಈಸ್ ಎ ಸೆಟ್ ಆಫ್ ನಾನ್-ಝೀರೋ ರಿಯಲ್ ನಂಬರ್ಸ್ ಅಲ್ವಾ. ಅಂದರೆ ಇಷ್ಟು ಮೇಲೆ ತೊಗೊಳ್ತಾ ಇದೆ, ಇಲ್ಲೆಲ್ಲ ಬಿಟ್ಟೋಗಿದೆ. ಸೊ ದಟ್ ಈಸ್ ನಾಟ್ ಈಕ್ವಲ್ ಟು ದ ಎಂಟೈರ್ ಸೆಟ್ ರಿಯಲ್ ನಂಬರ್ ಸೆಟ್ಗೆ ಈಕ್ವಲ್ ಅಲ್ಲ. ಸೊ ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ ಟು. 2 ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕು. ಎಫ್ ಈಸ್ ನಾಟ್ ಆನ್ ಟು ಅಂತ ಹೇಳಿದ್ರೆ ಸಾಕು. 2 ಮಾರ್ಕ್ಸ್ಗೆ ಇಷ್ಟು. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಬರೀ. ನಾವು ಯಾವಾಗಲೂ ಆನ್ ಟು ಪ್ರೂವ್ ಮಾಡಬೇಕು ಅಂತಂದರೆ ರೇಂಜ್ ಆಫ್ ಎಫ್ ಈಸ್ ಈಕ್ವಲ್ ಟು ಕೋಡೊಮೈನ್ ಅಂತ ತೋರಿಸ್ಬೇಕು. ಇಲ್ಲಿ ತೋರಿಸೋದಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಸೆಟ್ ಆಫ್ ನಾನ್-ಝೀರೋ ರಿಯಲ್ ನಂಬರ್ಸ್ ಇದೆಲ್ಲ ಬಿಟ್ಟೋಗಿದೆ. ಈ ನಂಬರ್ಸ್ ಎಲ್ಲ ಇಮೇಜಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ಫೈನ್, ಗೊತ್ತಾಯ್ತಲ್ವಾ. ನೆಕ್ಸ್ಟ್, ನೀವು ಡಯಾಗ್ರಾಮ್ ಏನು ಬರೀಬೇಕಾಗಿಲ್ಲ, ಬರೀ ಇಷ್ಟು ನಾನು ಏನು ಬರೆದಿದ್ದೀನೋ ಅಷ್ಟು ಬರೆದ್ರೆ ಸಾಕು 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಸೈನಮ್ ಫಂಕ್ಷನ್ ಅಂತ ನೀವು ಫಸ್ಟ್ ಪ್ಯೂನಲ್ಲಿ ಓದಿದ್ದೀರಾ. ಅದು ಸೈನಮ್ ಫಂಕ್ಷನ್ ಏನಪ್ಪ ಅಂದರೆ, ನೀವು ಎಕ್ಸಿಗೆ ಏನೇ ವ್ಯಾಲ್ಯೂ ಕೊಡಿ, ಪಾಸಿಟಿವ್ ನಂಬರ್ಸ್ ಕೊಟ್ಟರೆ 1 ತೊಗೊಳುತ್ತೆ, 0 ಕೊಟ್ಟಾಗ 0 ತೊಗೊಳುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟಾಗ -1 ತೊಗೊಳುತ್ತೆ. ಅದರ ಅರ್ಥ ಅದು. ಸೊ ಡಯಾಗ್ರಾಮ್ ಯಾವ ಥರ ಇರುತ್ತೆ ನೋಡಿ, 0 ಕೊಟ್ಟಾಗ 0, 1 ಕೊಟ್ಟಾಗಲೂ 1 ಹತ್ರನೇ ಹೋಗುತ್ತೆ, 2 ಕೊಟ್ಟಾಗ ಎಕ್ಸ್ಗೆ 2 ಕೊಟ್ಟಾಗೂ 1 ಹತ್ರ ಹೋಗುತ್ತೆ, 3 ಕೊಟ್ಟಾಗಲೂ 1 ಹತ್ರ ಹೋಗುತ್ತೆ. ಡೆಫಿನೆಟ್ಲಿ ನೀವು ನೋಡ್ತಾ ಇದ್ದಂಗೆ ಇದು ನಾಟ್ 1 1 ಅಲ್ವಾ. ಸೊ ಸೊಲ್ಯೂಷನ್ ನೇದರ್ 1 1 ನಾರ್ 1 ಆನ್ 2 ಅಂತಂದಾಗ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟರೆ ಸಾಕು ನೀವು. ಸೊ ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್, ಅದು ಗಿವನ್ ಬೈ ಕೊಟ್ಟಿದ್ದಾರೆ. ಅದು ಗಿವನ್ ಬೈ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸಲ ಬರ್ಕೊಂಡು ಬಿಡೋಣ. 1 0 -1. ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0. ಸೊ ಸಿಂಪಲ್ಲಾಗಿ ಎಫ್ ಆಫ್ 1 is equal to f of 2 and that is equal to always 1. Therefore f is not
ನಾಟ್ 1 1. ಅಂದರೆ 1 ಕೊಟ್ಟರೂ ಕೂಡ 1ಗೆ ಹೋಗುತ್ತೆ, 2 ಕೊಟ್ಟರೂ ಕೂಡ 1ಗೆ ಹೋಗುತ್ತೆ, 3 ಕೊಟ್ಟರೂ ಕೂಡ 1ಗೆ ಹೋಗುತ್ತೆ. ದೇರ್ಫೋರ್ ಬೇರೆ ಬೇರೆ ನಂಬರ್ಸ್ ಕೊಟ್ಟರು ಕೂಡ 1ಗೆ ಹೋಗ್ತಾ ಇರೋದ್ರಿಂದ ನಾಟ್ 1 1 ಅದು. ಆನ್ ಟು ನೋಡಿ, ರೇಂಜ್ ನೋಡಿ, ರೇಂಜ್ ಆಫ್ ಎಫ್ ಮೂರೇ ವ್ಯಾಲ್ಯೂಸ್ ತೊಗೊಳ್ತಾ ಇರೋದು. ಯಾವ 3 ವ್ಯಾಲ್ಯೂಸು? 1 ತೊಗೊಳುತ್ತೆ, 0 ತೊಗೊಳುತ್ತೆ, ಇಲ್ಲ -1, ಮೂರೇ ವ್ಯಾಲ್ಯೂ ತೊಗೊಳ್ಳೋದು. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ದ ಎಂಟೈರ್ ಸೆಟ್ ರಿಯಲ್ ನಂಬರ್. ಅಂದರೆ ಇಲ್ಲಿ ಕೆಳಗಡೆ ಇರೋ ನಂಬರ್ಸ್ ಎಲ್ಲ ಬಿಟ್ಟೋಗಿದೆ, ಈ ನಂಬರ್ಸ್ ಎಲ್ಲ ಇಮೇಜ್ ಆಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ಇವೆಲ್ಲ ಯಾವುದು ಇಮೇಜ್ ವೈಯಲ್ಲಿರೋ ವೈಯಲ್ಲಿ 0 -1 1 ಬಿಟ್ಟರೆ ಇನ್ಯಾವುದು ಇಮೇಜ್ ಆಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ದೇರ್ಫೋರ್ ಎಫ್ ಈಸ್ ನಾಟ್ ಆನ್ ಟು ಅಂತ ಬರೆದ್ರೆ ಸಾಕು. ಸೊ 2 ಮಾರ್ಕ್ಸ್ಗೆ 2 ಲೈನ್ಸಲ್ಲಿ ಬರೆದ್ರೆ ಸಾಕು. ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗಲಿ ಅಂತ ಕೊಟ್ಟಿರೋದು. ಇದು ಫಸ್ಟ್ ಪಿ ಯುನಲ್ಲಿ ಇದೆ, ಫಸ್ಟ್ ಪಿ ಯುನಲ್ಲಿ ಇರುವಂತಹ ಡಯಾಗ್ರಾಮ್ ಇದು. ಫೈನ್. ನೆಕ್ಸ್ಟ್ ಲೆಟ್ ಕೊಟ್ಟಿದ್ದಾರೆ ಎ, ಸಿಂಪಲ್ಲು. ಎ ಒಂದು ಸೆಟ್ಟು 1 2 3 ಕೊಟ್ಟಿದ್ದಾರೆ. ಬಿ ಏನು ಕೊಟ್ಟಿದ್ದಾರೆ? 4 5 6. ಫಂಕ್ಷನಿಂಗ್ ಏನು? 1 ಇಂದ 4ಗಿದೆ, 2 ಇಂದ 5ಗಿದೆ, 3 ಇಂದ 6ಗಿದೆ. ನೋಡಿದ ತಕ್ಷಣ ನೀವು ಹೇಳ್ಬೋದು ಎಫ್ ಆ್ಯಕ್ಟ್ಸ್ ಆನ್ 1, ಇಟ್ ಈಸ್ 4. ಎಫ್ ಆ್ಯಕ್ಟ್ಸ್ ಆನ್ 2, ಇಟ್ ಈಸ್ 5. ಎಫ್ ಆ್ಯಕ್ಟ್ಸ್ ಆನ್ 3, that is equal to 6. Distinct element has distinct images. Distinct element as distinct images. Distinct images ಇದೆ, distinct image ಇದೆ. Therefore ಏನಂತ ಕನ್ಕ್ಲೂಷನ್? ಎಫ್ ಇಸ್ 1 1. ಸಿಂಪಲ್. ಇದು ಕೂಡ 2 ಮಾರ್ಕ್ಸ್ ಎಕ್ಸ್ಪ್ಲನೇಷನ್. ಫೈನ್. ನೆಕ್ಸ್ಟ್, ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ 1 1 ಆನ್ ಟು ಆರ್ ಬೈಜೆಕ್ಟಿವ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಈ 3 - 4x ರಿಯಲ್ ನಂಬರ್ ಮೇಲೆ ರಿಯಲ್ ನಂಬರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು 1 1 ಮತ್ತು ಆನ್ ಟು ಎರಡೂ ಆಗುತ್ತೆ. ಅದನ್ನು ನಾವು ಮೈಂಡಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. 3 - 4x ಆಗುತ್ತೆ, ಅದು ರಿಯಲ್ ನಂಬರಲ್ಲಿ ಆಗಿರೋದ್ರಿಂದ. ಹೇಗೆ ಪ್ರೂವ್ ಮಾಡೋದು? ಹೇಗೆ ಫಂಕ್ಷನ್ ಬರ್ಕೊಳ್ತೀರಾ? ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 - 4x. ಎಕ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಎಕ್ಸ್ ಮೇಲೆ ಆ್ಯಕ್ಟ್ ಮಾಡಿದ್ರೆ 3 - 4x ಆಗುತ್ತೆ. ಈಗ 1 1ಗೆ ಚೆಕ್ ಮಾಡ್ಕೊಳ್ಳೋಣ. 1 1ಗೆ ಏನು ಪ್ರೂವ್ ಮಾಡೋದು? ಯಾವ ರೀತಿ? ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ನೀವು ಕನ್ಸಿಡರ್ ಮಾಡ್ತೀರಾ. ಹಾಗೇನು x1 ಮೇಲೆ ಆ್ಯಕ್ಟ್ ಮಾಡಿದಾಗ ಏನಾಗಿದೆ? 3 - 4 ಟೈಮ್ಸ್ x1, 3 - 4 ಟೈಮ್ಸ್ x2. 3 3 ಕ್ಯಾನ್ಸಲ್ ಮಾಡ್ತೀರಾ, -4 - 4 ಕ್ಯಾನ್ಸಲ್ ಮಾಡ್ತೀರಾ. x1 ಈಸ್ ಈಕ್ವಲ್ ಟು x2 ಅಂತ ನಾವು ಎಸ್ಟಾಬ್ಲಿಷ್ ಮಾಡುತ್ತೀವಿ. ದೇರ್ಫೋರ್ ಎಫ್ ಈಸ್ 1 1. ಎಫ್ ಈಸ್ 1 1. ಈಗ ಆನ್ ಟು ಚೆಕ್ ಮಾಡ್ಕೊಳ್ಳೋಣ. ಆನ್ ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಲೆಟ್ ವೈ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. 3 - 4x. ವೈ ಅನ್ನೋದು ಎಲ್ಲಿದೆ? ಇಲ್ಲಿ ಡೊಮೈನಲ್ಲಿರುತ್ತೆ, ಡೊಮೈನ್. ಸೊ ಬಿಲಾಂಗ್ಸ್ ಟು ಆರ್, ದಟ್ ಈಸ್ ಕೋ ಡೊಮೈನ್ ಹೇಳ್ಬೇಕಾಯ್ತು ನಾನು. ಕೋ ಡೊಮೈನ್, ದಟ್ ಬಿಲಾಂಗ್ಸ್ ಟು ಕೋ ಡೊಮೈನ್. ಸೊ ಎಕ್ಸ್ ಬರ್ಕೋಬೇಕೀಗ. ಎಕ್ಸ್ ಬರ್ಕೊಳ್ಳೋದು ಹೇಗೆ? 3 ವೈನ ಶಿಫ್ಟ್ ಮಾಡಿ 3 - y ಆಗುತ್ತೆ. -4xನ ಈ ಕಡೆ ಹಾಕೊಳ್ಳಿ, 4x ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಈ ಥರ ನಂಬರ್ಸು ಆರಲ್ಲಿ ಇದೆಯಾ? ಡೊಮೈನ್ ಸೆಟ್ಟಲ್ಲಿ ಖಂಡಿತ ಇರುತ್ತೆ. ಡೊಮೈನಲ್ಲಿ ಬಿಲಾಂಗ್ಸ್ ಟು ಅಂತ ಬರೆದ್ರೆ ಸಾಕು. ದೇರ್ ಫೋರ್ ಎಫ್ ಇಸ್ ಆನ್ ಟು ಅಂತ ಹೇಳ್ಬೋದು. ಫಾರ್ ಆಲ್ ವೈ ದೇರ್ ಈಸ್ ಅನ್ ಎಕ್ಸ್ ವಿಚ್ ಇಸ್ ಆಫ್ ದ ಫಾರ್ಮೆಟ್ 3 - y ಡಿವೈಡ್ ಬೈ 4 ಅಂತ. ಸೊ ಬಿಲಾಂಗ್ಸ್ ಟು ಡೊಮೈನ್ ಅಂತ ಪ್ರೂವ್ ಮಾಡಿದ್ರೆ ಮುಗೀತು. ಎಫ್ ಇಸ್ ಆನ್ ಟು. ಸೊ ಫ್ರಮ್ 1 and 2 ಕನ್ಕ್ಲೂಷನ್ ಏನು ಮಾಡ್ಬೋದು? ಫ್ರಮ್ 1 and 2 ಎಫ್ ಇಸ್ ಬೈಜೆಕ್ಟಿವ್ ಅಂತ ಹೇಳ್ಬೋದು. ಎಫ್ ಇಸ್ ಬೈಜೆಕ್ಟಿವ್ ಫಂಕ್ಷನ್. ಜಸ್ಟಿಫೈಯು ಮಾಡಾಗಿದೆ. ಫೈನ್. ಇದು ನೆನ್ಪಿಟ್ಕೊಳ್ಬೇಕು. ಸೊ ಇದನ್ನು 3 ಮಾರ್ಕ್ಸ್ಗೆ ಕೇಳೋವಂಥ ಕ್ವೆಶನ್ಸ್ ಇದು. 3 ಮಾರ್ಕ್ಸ್ಗೆ ಕೇಳೋವಂಥ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಟು ಆರ್ ಡಿಫೈನ್ಡ್ ಬೈ, ಸೇಮು ಚೆಕ್ ಮಾಡಬೇಕು. ನೋಡಿ, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟ್ ಎಲ್ಲ ಬಂದಾಗ ಅದು 1 1 ಆಗಲ್ಲ, ಆನ್ ಟುನೂ ಆಗಲ್ಲ. ಜನರಲ್ ಆಗಿ ರಿಯಲ್ ನಂಬರ್ ಮೇಲೆ ಸೆಟ್ಟು ರಿಯಲ್ ನಂಬರ್ ಆಗಿದ್ದರೆ. ಯಾಕೆ? ಸಿಂಪಲಾಗಿ ನೋಡ್ಕೊಳ್ಳಿ. ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರಲ್ವಾ, ಡಿಫೈನ್ಡ್ ಬೈ ಕೊಟ್ಟಿದ್ದಾರೆ. ಡಿಫೈನ್ಡ್ ಬೈ ಏನಂತ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 + x². ಇದು ನಿಮಗೆ ಮೊದಲೇ ಗೊತ್ತಿರಬೇಕು. ಇದು 1 1 ಆಗಲ್ಲ, ಆನ್ ಟು ಅಂದಾಗಲ್ಲ. ಆಗ ಎಕ್ಸಾಂಪಲ್ ಕೊಟ್ಟರೆ ಸಾಕು, ನಂಬರ್ಸ್ ಕೊಟ್ಟರೆ ಸಾಕು. ಉದಾಹರಣೆಗೆ 2 ಕೊಟ್ಕೊಳ್ಳೋಣ. ಎಕ್ಸ್ ಜಾಗದಲ್ಲಿ 2 ಕೊಟ್ಕೊಳ್ಳಿ. 1 + 2² ಎಷ್ಟಾಯಿತು? 5 ಆಯ್ತಲ್ಲ. ಎಫ್ ಆಫ್
-2 ಕೊಟ್ಕೊಳ್ಳಿ. 1 ಪ್ಲಸ್ -2 ಸ್ಕ್ವೇರ್ ಅಂದರೆ ಅಗೇನ್ 2 ಸ್ಕ್ವೇರ್ ಅಂದರೆ 4 + 1 5. ಸೊ 2 ಬೇರೆ ಬೇರೆ ನಂಬರ್ಸು, ಬಟ್ ಆನ್ಸರ್ 5 ಸೇಮ್ ಬಂದಿದೆ ಇಮೇಜು. ಸೊ ಎಫ್ ಈಸ್ ನಾಟ್ 1 1. ಎಫ್ ಈಸ್ ನಾಟ್ 1 1. ಒಂದು. ಎರಡನೇ ಪಾಯಿಂಟ್ ಹೇಳುವಾಗ ಈ y = 1 + x². ಇಲ್ಲಿ ನೋಡಿದಾಗ ರೇಂಜ್ ನೋಡಿದಾಗ ನೀವು ಎಕ್ಸಿಗೆ ಏನೇ ವ್ಯಾಲ್ಯೂ ಕೊಡಿ ಪಾಸಿಟಿವ್ ನಂಬರ್ ತೊಗೊಳ್ತೀರಿ. ರೇಂಜ್ ವ್ಯಾಲ್ಯೂಸು 0 ಶುರು ಮಾಡಿದ್ರೆ 0 ಕೊಟ್ಟಾಗ 1 ಬರುತ್ತೆ, 1 ಸೇರುತ್ತೆ. 1 ಬೇರೆ ಏನೇ ಕೊಡಿ, 1 ಕೊಡಿ, 2 ಕೊಡಿ, -1 ಕೊಡಿ, ಅಥವಾ ಏನೇ ನಂಬರ್ಸ್ ಕೊಟ್ಟರು ಕೂಡ ಪಾಸಿಟಿವ್ ಮಾತ್ರ 1 ಇನ್ಫಿನಿಟಿ ಒಳಗಡೆ ಹೋಗುತ್ತೆ. ದಿಸ್ ಈಸ್ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು ದ ಎಂಟೈರ್ ಸೆಟ್ ರಿಯಲ್ ನಂಬರ್. ಅಂದರೆ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ರಿಯಲ್ ನಂಬರ್ಗೆ ಈಕ್ವಲ್ ಆಗಲ್ವಲ್ಲ. ದೇರ್ಫೋರ್ ಎಫ್ ಈಸ್ ನಾಟ್ ಆನ್ ಟು. ಎಫ್ ಈಸ್ ನಾಟ್ ಆನ್ ಟು ಅಂತ ಬರೆದ್ರೆ ಸಾಕು. ಎಫ್ ಈಸ್ ನೈದರ್ 1 1 ನಾರ್ ಆನ್ ಟು. ಈ ಥರ x² ಫಂಕ್ಷನ್ಸ್ ಇರೋದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಫೈನ್. ನೆಕ್ಸ್ಟ್ ಎಫ್ ಫ್ರಮ್ ಎ ಕ್ರಾಸ್ ಟು ಬಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಎಫ್ ಲೆಟ್ ಎ ಆ್ಯಂಡ್ ಬಿ ಸೆಟ್ಸ್ ಶೋ ದಟ್ ಎಫ್ ಎ ಕ್ರಾಸ್ ಬಿ ಇಂದ ಬಿ ಕ್ರಾಸ್ ಎಗೆ ಸಚ್ ದಟ್ ಏನಂತ ಕೊಟ್ಟಿದ್ದಾರೆ. ಎಫ್ ಆಫ್ ಆರ್ಡರ್ಡ್ ಪೇರ್ ತೊಗೊಳ್ತೀರಾ. ಪ್ರತಿ ಸಲ ಆರ್ಡರ್ಡ್ ಪೇರ್ ತಗೊಂಡಾಗ ಅದು ಉಲ್ಟಾ ಆಗುತ್ತೆ, ಬಿ ಕಾಮ ಎ ಆಗುತ್ತೆ. ಈಸೆ ಬೈಜೆಕ್ಟಿವ್ ಫಂಕ್ಷನ್ ಅಂತ ತೋರಿಸ್ಬೇಕು. ಇದು ಬೈಜೆಕ್ಟಿವ್ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಪ್ರೂವ್ ಮಾಡುವಾಗ ಏನು ಮಾಡ್ತೀರಾ. ಲೆಟ್ ಎಫ್ ಆಫ್ a1, b1 ಈಸ್ ಈಕ್ವಲ್ ಟು ಅಂತ a2, b2 ತಗೊಳ್ಳಿ. ಸೊ ಫಂಕ್ಷನ್ ಏನಾಗಿ ಮಾಡುತ್ತೆ, ಉಲ್ಟಾ ಮಾಡುತ್ತೆ. b1, a1 ಆಗುತ್ತೆ, b2, a2 ಬಂತು ಆರ್ಡರ್ಡ್ ಪೇರ್ಸ್. ಸೊ ಇದು ಇಂಪ್ಲೈಸ್ ವಾಟ್. b1 = b2 ಆ್ಯಂಡ್ a1 = a2. ಸೊ ಕನ್ಕ್ಲೂಷನ್ ಇಸ್ a1, b1 ಅನ್ನೋ ಆರ್ಡರ್ಡ್ ಪೇರ್ ಡೆಫಿನೆಟ್ಲಿ ವಿಲ್ ಬಿ ಈಕ್ವಲ್ ಟು a2, b2. ಸೊ ಇಲ್ಲಿಂದ ಇಮೇಜಸ್ ಏಮಂದ್ವಿ, ಇದು ಪ್ರೀ ಇಮೇಜಸ್ನ ತೋರಿಸಿದ್ದೀವಿ. ದೇರ್ಫೋರ್ ಎಫ್ ಈಸ್ 1 1 ಅಂತ ಹೇಳ್ಬೋದು. ಎಫ್ ಈಸ್ 1 1. ನೆಕ್ಸ್ಟ್ ಲೆಟ್ ಬಿ ಕಾಮ ಎ ಬಿಲಾಂಗ್ಸ್ ಟು ದ ಬಿ ಕ್ರಾಸ್ ಎ. ಒಂದು ಕೋಡೊಮೈನ್ ಇದು ಕೋಡೊಮೈನಲ್ಲಿ ಒಂದು ಎಲಿಮೆಂಟ್ ತೊಗೊಂಡಿದ್ದೀನಿ. ಎಫ್ ಆ್ಯಕ್ಟ್ಸ್ ಆನ್ ಎ ಆರ್ಡರ್ಡ್ ಪೇರ್. ಡೆಫಿನೆಟ್ಲಿ ಯುವರ್ ಆನ್ಸರ್ ಈಸ್ ಏನಾಗುತ್ತೆ. x, y ಆದರೆ ಏನಾಗುತ್ತೆ, ನಾವು ತೊಗೊಳ್ಬೇಕು y, x. ನಾನು ಅದು ಲೆಟ್ ದಟ್ ಈಕ್ವಲ್ ಟು ಬಿ ಕಾಮ ಎ ಅಂತ ತೊಗೊಳ್ತೀನಿ. ಬಿ ಕಾಮ ಎಗೆ ಇದು ಬಿ ಕಾಮ ಎ ಹೇಗಾಯಿತು. ವೇರ್ ಬಿ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಎ ಬಿಲಾಂಗ್ಸ್ ಟು ಎ. ಸೊ ಫ್ರಮ್ ದಿಸ್ ಏನಾಗುತ್ತೆ, y = b ಆಗುತ್ತೆ, x = a. This implies what? y, x, b, a ಆಯಿತು. ಸೊ x, y belongs to a cross b in the domain. ಅಂದರೆ ಪ್ರತಿಯೊಂದು ಆರ್ಡರ್ಡ್ ಪೇರ್ ಬಿ ಕಾಮ ಏನೋ ಆರ್ಡರ್ಡ್ ಪೇರ್ ಕೋಡೊಮೈನ್ ಇರೋರಿಗೆ ಒಬ್ಬ x, y ಬಿಲಾಂಗ್ಸ್ ಟು a, b ಡೊಮೈನಲ್ಲಿ ಒಬ್ಬ ಪೇರ್ ಇದ್ದಾನೆ ಅಂತ ನಾವು ಪ್ರೂವ್ ಮಾಡಿದ್ದೀವಿ. ದೇರ್ಫೋರ್ ಎಫ್ ಈಸ್ ಆನ್ ಟು. ಎಫ್ ಈಸ್ ಆನ್ ಟು. ನೋಡಿ ಬಿ ಕಾಮ ಎ ಅಂತ ತಗೊಂಡೆ, ಅದಕ್ಕೊಬ್ಬ ಆರ್ಡರ್ಡ್ ಪೇರ್ ಯಾವ ಥರ ಇದ್ದಾನೆ ಅಂದರೆ x, y ಥರ ಇದ್ದಾನೆ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಎಫ್ ಆಫ್ x, y y, x ಆಗುತ್ತೆ. ಯಾಕಂದರೆ ಫಂಕ್ಷನ್ ಇರೋದು ಆ ಥರ. ನೀವೇನೇ ಆರ್ಡರ್ ಪೇರ್ ತೊಗೊಂಡ್ರೆ ಅದು ಉಲ್ಟಾ ಆಗುತ್ತೆ. ನಾನು ಅದ್ರದ್ದು ಬಿ ಕಾಮ ಎದು ಇಮೇಜ್ ಆಗಿರಲಿ ಅಂತ ತೊಗೊಂಡಿದ್ದೀನಿ. ಸೊ y = b ಆಗುತ್ತೆ, x = a ಆಗುತ್ತೆ. ಸೊ ದೇರ್ಫೋರ್ ಫಾರ್ ಎವ್ರಿ ಬಿ ಕಾಮ ಎ ದೇರ್ ಈಸ್ ಎನ್ ಎ ವ್ಯಾಲ್ಯೂ x, y ಬಿಲಾಂಗಿಂಗ್ ಟು a cross b. Therefore f is on 2. So from 1 and 2 f is bijective ಅಂತ. ಇದನ್ನು 1 ಅಂತ ಹಾಕೊಳ್ಳಿ, ಇದನ್ನು 2 ಅಂತ ಹಾಕೊಳ್ಳಿ. f is bijective ಫಂಕ್ಷನ್. ಫೈನ್. 9th ಕ್ವೆಶನು ಮತ್ತು 10th ಕ್ವೆಶನು ನೀವು ಅಸೈನ್ಮೆಂಟ್ ಆಗಿ ತೊಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಟೀಚರ್ಸ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ಹೇಗೆ ಇದು ಬೈಜೆಕ್ಟಿವ್ ಆಗುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ 10th ಪ್ರಾಬ್ಲಮ್ಮು ಬಾಸ್ಕೋ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯು ಕ್ಯಾನ್ ರೆಫರ್ ಬಾಸ್ಕೋ ಟೆಕ್ಸ್ಟ್ ಬುಕ್. 10th ಪ್ರಾಬ್ಲಮ್ಮು. 9th ಪ್ರಾಬ್ಲಮ್ನ ನೀವು ಟ್ರೈ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.